ಲೋಕ ಮಹಾಸಂಗ್ರಾಮದ ರಾಜ್ಯದ 28 ಕ್ಷೇತ್ರಗಳ ಪೈಕಿ 14 ಕ್ಷೇತ್ರಗಳಿಗೆ ಮತದಾನಕ್ಕೆ ಇದೀಗ ಕೌಂಟ್ ಡೌನ್ ಪ್ರಾರಂಭವಾಗಿದೆ. 14 ಕ್ಷೇತ್ರಗಳಲ್ಲಿ 247 ಅಭ್ಯರ್ಥಿಗಳು, 2.88 ಕೋಟಿ ಮತದಾರರು ನಾಳೆ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕೊನೆ ಹಂತದಲ್ಲಿ ಅಭ್ಯರ್ಥಿಗಳಿಂದ ಮನೆ ಮನೆ ಪ್ರಚಾರ ಕೂಡ ಮುಂದುವರೆದಿದೆ. ಕಣದಲ್ಲಿ 226 ಪುರುಷರು, 21 ಮಹಿಳಾ ಅಭ್ಯರ್ಥಿಗಳಿದ್ದಾರೆ. ನಿನ್ನೆ ಸಂಜೆ 6 ಗಂಟೆಯಿಂದಲೇ 14 ಕ್ಷೇತ್ರಗಳಲ್ಲಿ ನಿಷೇಧಾಜ್ಞೆ ಕೂಡ ಜಾರಿಯಲ್ಲಿದೆ. ನಾಳೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಮತದಾನಕ್ಕೆ ಅವಕಾಶ ಇರುತ್ತೆ. ತಪ್ಪದೆ ವೋಟ್ ಹಾಕಿ. ಮಹಾಮತದಾನಕ್ಕೆ ಚುನಾವಣಾ ಆಯೋಗ ಸಿದ್ಧತೆ. ದೇಶದಲ್ಲಿ ಎರಡನೇ ಹಂತದ ಕರ್ನಾಟಕದಲ್ಲಿ ಮೊದಲ ಹಂತದ 14 ಕ್ಷೇತ್ರಗಳಿಗೆ ನಾಳೆ ಚುನಾವಣೆ ನಡೆಯುತ್ತೆ. 247 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. 21 ಹೆಣ್ಮಕ್ಕಳು ಅಂದರೆ ಮಹಿಳಾ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಒಟ್ಟು 2,88,00,000 ಜನ ಮತ ಚಲಾಯಿಸಲಿದ್ದಾರೆ. ಸೊ ಹಾಗಾಗಿ ಅರ್ಧಕ್ಕರ್ಧ ಎಲೆಕ್ಷನ್ ನಾಳೆ ರಿಸಲ್ಟ್ ಗೊತ್ತಾಗುತ್ತೆ. ಕಳೆದ ಬಾರಿಯ ರಿಸಲ್ಟ್ನಲ್ಲಿ 14 ಕ್ಷೇತ್ರಗಳ ಪೈಕಿ 11 ಕ್ಷೇತ್ರಗಳನ್ನು BJP ಗೆದ್ದುಕೊಂಡಿತ್ತು ಕಳೆದ ಬಾರಿ. 30,000ಕ್ಕೂ ಅಧಿಕ ಮತಗಟ್ಟೆಗಳ ರಚನೆ, ಪೊಲೀಸ್ ಭದ್ರತೆಯೊಂದಿಗೆ ಮಸ್ಟರಿಂಗ್ ಕಾರ್ಯ ಶುರು. ಎಲ್ಲ ರೀತಿಯಲ್ಲೂ ಬಿಗಿ ಬಂದೋಬಸ್ತ್ ಜೊತೆಗೆ ನಮ್ಮೆಲ್ಲ ರಿಪೋರ್ಟರ್ಗಳ ಜೊತೆ ನಿಮ್ಮನ್ನು ತೋರಿಸ್ತೀನಿ. ಈಗ ಬೇರೆಲ್ಲ ಕಡೆಗಳಿಂದ ನೋಡಿ ಯಾವೆಲ್ಲ ರೀತಿಯಲ್ಲಿ ಓಕೆ, ನಮ್ಮೆಲ್ಲ ರಿಪೋರ್ಟರ್ಸ್ ಇದೀಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಒಂದು ಕಡೆ ಮಂಡ್ಯದಿಂದ ಆನಂದ್, ಅಜಯ್, ವಿಜಯ್, ವೀರೇಶ್, ದಿನೇಶ್, ಎಲ್ಲ ಕಡೆಗಳಿಂದಲೂ ಕೂಡ, ಬೆಂಗಳೂರಿನಿಂದ, ಹಾಸನದಿಂದ ಪೊಲಿಟಿಕಲ್ಗೆ ಸಂಬಂಧಪಟ್ಟ ಹಾಗೆ ಸಮಸ್ತ ಮಾಹಿತಿ ಕೊಡೋದಕ್ಕೆ ವಿಜಯ್ ಆ್ಯಂಡ್ ದಿನೇಶ್ ಮಂಗಳೂರಿನಿಂದ, ಮಂಡ್ಯದಿಂದ ಆನಂದ್, ವೀರೇಶ್ ಮೆಜೆಸ್ಟಿಕ್ನಿಂದ. ಮೊದಲಿಗೆ ಅಜಯ್ ಬಳಿ ಹೋಗೋಣ. ಯಾಕೆಂದರೆ ಮುನ್ನೆಚ್ಚರಿಕಾ ಕ್ರಮವಾಗಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ನಂಬರ್ 1. ಎರಡನೇದಾಗಿ ವೀರೇಶ್ ಬಳಿ ಕೂಡ ಹೋಗ್ಲಿಕ್ಕಿದ್ದೀನಿ ನಾನು, ಯಾಕಂದರೆ ಬಸ್ ವ್ಯವಸ್ಥೆ ಸರಿಯಾಗಿ ಆಗ್ತಾ ಇಲ್ಲ. ಆಗಲೂ ಕೂಡ ನಾವು ಅಪೀಲ್ ಮಾಡಿದ್ವಿ. ಎಸ್ ಅಜಯ್, ಯಾವೆಲ್ಲ ರೀತಿಯಲ್ಲಿ, ಯಾಕೆಂದರೆ ಇವತ್ತು ಕೂಡ ಸಾಕಷ್ಟು ದುಡ್ಡು ಸೀಸ್ ಆಗಿದೆ. ಆಮೇಲೆ 3 days ಡ್ರೈ ಡೇ, ಎಣ್ಣೆ ಇಲ್ಲ. ಇದರ ಜೊತೆಗೆ ರಾತ್ರಿ ಹೊತ್ತಲ್ಲೇ ದುಡ್ಡು ಹಂಚೋ ಕಾರ್ಯ ಈಗ ಶುರುವಾಗುತ್ತೆ. ದುಡ್ಡು ಹಂಚೋ ಕಾರ್ಯ ಇವತ್ತು ರಾತ್ರಿನೇ ಫೈನಲ್ ಡೇ, ಫೈನಲ್ ಮ್ಯಾಚ್ ಇವತ್ತು. ಸೊ ಹಾಗಾಗಿ ಇಲ್ಲಿ ತನಕ ಕಳೆದ ಬಾರಿಯ ಚುನಾವಣೆಗೆ ಹೋಲಿಸಿದ್ರೆ, ಲೋಕಸಭಾ ಚುನಾವಣೆಗೆ ಹೋಲಿಸಿದರೆ ಎಲ್ಲ ಚುನಾವಣೆ ಮುಗಿದ ನಂತರ 4,000 ಕೋಟಿಯಷ್ಟು ಏನು ಅಕ್ರಮ ಹಣವನ್ನು ಪತ್ತೆ ಹಚ್ಚಲಾಗಿತ್ತು. ಮೊದಲ ಹಂತಕ್ಕಿಂತ ಮೊದಲೇ ಹಣವನ್ನು ಅಷ್ಟು ಪತ್ತೆ ಹಚ್ಚಲಾಗಿದೆ ಈ ಬಾರಿ ಇಡೀ ದೇಶದಲ್ಲಿ. ಸೊ ಹಾಗಿರುವಾಗ ಇಲ್ಲಿ ತನಕ ಚುನಾವಣಾ ಆಯೋಗ ಎಕ್ಸಲೆಂಟ್ ಕೆಲಸ ಮಾಡಿದೆ. ಬಟ್ ಇರೋದು ಇವತ್ತಿನ ತನಕ, ಈ ಹೊತ್ತಿನ ತನಕ ಒಂದು ಲೆಕ್ಕ, ಈ ಹೊತ್ತಿನ ನಂತರ ಒಂದು ಲೆಕ್ಕ. ಈಗ ಈ ಹಣ, ಹೆಂಡ ಇದನ್ನೆಲ್ಲ ಪತ್ತೆ ಹಚ್ಚೋದಕ್ಕೆ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ? ನಿಮ್ಮ ಬಳಿ ಏನು ಮಾಹಿತಿ ಇದೆ? ಖಂಡಿತವಾಗ್ಲೂ ಜಯಪ್ರಕಾಶ್ ಶೆಟ್ಟಿ, ಏನಂತಂದರೆ ನೀವು ಹೇಳಿದ್ದು ಖಂಡಿತವಾಗ್ಲೂ ನಿಜ. ಇವತ್ತು ಒಂದು ರೀತಿ ಫೈನಲ್ ಡೇ ಇದ್ದಂಗೆ. ಯಾಕಂತಂದರೆ ಇನ್ನೇನು ನಾಳೆ ಎಲೆಕ್ಷನ್ ಇರೋದ್ರಿಂದಾಗಿ ಮತದಾರರ ಮನಸ್ಸು ಇವತ್ತು ರಾತ್ರಿ ಕೂಡ ಚೇಂಜ್ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹೀಗಾಗಿ ಕೂಡ ಅವರನ್ನು ಮನವೊಲಿಸೋದಕ್ಕೆ ಮತ್ತು ಅವರನ್ನು ಸೆಳೆಯೋದಕ್ಕೆ ತಂತ್ರಗಳನ್ನ ಕೂಡ ರೂಪಿಸ್ತಾ ಇರ್ತಾರೆ. ಹೀಗಾಗಿ ಈಗ ಅದಕ್ಕೆ ಏನೊಂದು ಎಕ್ಸಾಂಪಲ್ನವರಿಗೆ ನಾವು ಹೇಳ್ತಾ ಹೋಗೋದಾರೆ, ಮಾದನಾಯಕನಹಳ್ಳಿಲೂ ಕೂಡ ಈಗಾಗಲೇ 5 ಕೋಟಿಯಷ್ಟು ಹಣ ಕೂಡ ಈಗಾಗಲೇ ಸಿಕ್ಕಿರುವಂಥದ್ದು. ಅಲ್ಲೂ ಕೂಡ IT ಅಧಿಕಾರಿಗಳು ಈಗಾಗಲೇ ಬೇಟೆಯನ್ನು ಮಾಡಿರುವಂಥದ್ದು. ದಾಸನಪುರದಲ್ಲಿರುವಂಥ ಒಬ್ಬ ಬಿಸ್ನೆಸ್ ಮ್ಯಾನ್ ಮನೆಯಲ್ಲಿ 5 ಕೋಟಿ ಹಣ ಸಿಕ್ಕಿರುವಂಥದ್ದು ಮತ್ತು KG ಗಟ್ಟಲೆ ಚಿನ್ನ ಕೂಡ ಸಿಕ್ಕಿರುವಂಥದ್ದು. ಇದೆಲ್ಲವನ್ನು ಕೂಡ ಬೆಳಗಿಂದನೂ ಕೂಡ IT ಅಧಿಕಾರಿಗಳು ಕೂಡ ಈಗಾಗಲೇ ಎಲ್ಲವನ್ನು ಕೂಡ ಪರಿಶೀಲನೆ ಸಹ ಮಾಡ್ತಾ ಇದ್ದಾರೆ. ಇನ್ನು ಏನು ಚುನಾವಣಾ ಅಧಿಕಾರಿಗಳು ಎಷ್ಟು ಆಕ್ಟಿವ್ ಆಗಿದ್ದಾರೋ ಅದಕ್ಕಿಂತ 2 ಓಕೆ ರೈಟ್. ಮಂಡ್ಯದಲ್ಲಿ ಯಾವ ರೀತಿ ಇದೆ ಪ್ರಿಪರೇಷನ್, ಹಾಗೆ ಮನೆ ಮನೆಗೆ ಹೋಗಿ ಮತ ಪ್ರಚಾರ ಯಾವ ರೀತಿ ನಡೀತಾ ಇದೆ? ಹೈ ವೋಲ್ಟೇಜ್ ಕಣ ಮಂಡ್ಯ ಕೂಡ. ಇದರ ವಿವರಣೆಯೊಂದಿಗೆ ನಮ್ಮ ಮಂಡ್ಯ ಪ್ರತಿನಿಧಿ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮನೆ ಮನೆಗೆ ಹೋಗ್ತಿದ್ದಾರಾ ಅಭ್ಯರ್ಥಿಗಳು, ಪ್ರಚಾರ ಮಾಡ್ತಿದ್ದಾರಾ? ಹಾಗೆ ಚುನಾವಣಾ ಸಿಬ್ಬಂದಿ ಯಾವ ರೀತಿ ಪ್ರಿಪರೇಷನ್ ಮಾಡ್ಕೊಳ್ತಿದ್ದಾರೆ? ಡೀಟೇಲ್ಸ್ ಹಂಚ್ಕೊಳ್ತಾ ಹೋಗಿ.
ಸ್ಮಿತಾ, ಇವತ್ತು ಅಭ್ಯರ್ಥಿಗಳು ಪ್ರಚಾರಕ್ಕೆ ಇಳಿದಿಲ್ಲ. ಅದ್ರ ಬದಲಿಯಾಗಿ ಅವರ ಬೆಂಬಲಿಗರು ಪ್ರತಿ ಗ್ರಾಮದಲ್ಲೂ ಕೂಡ ವೋಟ್ ಕೇಳುವಂಥ ಕೆಲಸವನ್ನು ಮಾಡಿದ್ದಾರೆ. ಆ ಮೂಲಕ ಕಡೆ ಕ್ಷಣದ ಒಂದು ಕೆಲಸವನ್ನು ಮಾಡಿರುವಂಥದ್ದು. ಅದ್ರ ಜೊತೆಗೆ ಕಡೆ ಕ್ಷಣದಲ್ಲಿ ಹಣ ಇರ್ಬೋದು, ಮತ್ತೊಂದು ಆಮಿಷ ಒಡ್ಡುವಂಥ ಎಲ್ಲ ಥರದ ತಯಾರಿಗಳು ಕೂಡ ನಡೀತಾ ಇರುವಂಥದ್ದು. ಪೊಲೀಸ್ ಇಲಾಖೆ ಸೇರಿದಂತೆ ಅಧಿಕಾರಿಗಳನ್ನು ಕಣ್ತಪ್ಪಿಸಿ ಕೊನೆ ಕ್ಷಣದ ಎಲ್ಲ ಕಸರತ್ತನ್ನು ಉಭಯ ಅಭ್ಯರ್ಥಿಗಳ ಬೆಂಬಲಿಗರು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಮಂಡ್ಯ ಜಿಲ್ಲಾಡಳಿತ ಮತದಾನ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಈಗಾಗಲೇ ಚುನಾವಣಾ ಸಿಬ್ಬಂದಿ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂಥ ಸಿಬ್ಬಂದಿಗಳು ಮತಗಟ್ಟೆಯನ್ನು ತಲುಪಿದ್ದಾರೆ. ಬೆಳಗ್ಗೆ 7 ಗಂಟೆಯಿಂದ ಮತದಾನ ಪ್ರಕ್ರಿಯೆ ಆರಂಭ ಆಗ್ತದೆ. ಎಲ್ಲೂ ಕೂಡ ಅಹಿತಕರ ಘಟನೆಗಳು ನಡೆದಂತೆ ಪೊಲೀಸ್ ಇಲಾಖೆ ಕೂಡ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದೆ. ಎಲ್ಲ 2076 ಮತಗಟ್ಟೆಗಳನ್ನು ಕೂಡ ಭದ್ರತೆ ಅಂದರೆ ಪೊಲೀಸರನ್ನು ನಿಯೋಜನೆ ಮಾಡಿ ಎಲ್ಲ ರೀತಿಯ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಒಟ್ಟಾರೆ ಹೇಳೋದಾದ್ರೆ ನಾಳಿನ ಮತದಾನಕ್ಕೆ ಮಂಡ್ಯ ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡ್ಕೊಂಡಿದೆ. ಅದೇ ರೀತಿ ಪೊಲೀಸ್ ಇಲಾಖೆ ಕೂಡ ಸಜ್ಜಾಗಿದೆ. ಸ್ಮಿತಾ, ರೈಟ್. ಓಕೆ, ಮಂಗಳೂರಲ್ಲಿ ದಿನೇಶ್ ನಮ್ಮೊಂದಿಗಿದ್ದಾರೆ. ದಿನೇಶ್, ಮಂಗಳೂರು ಭಾಗದಲ್ಲಿ ಹೇಗಿರುತ್ತೆ ಅಂದರೆ ಕೆಲವು ಕಡೆ ದುಡ್ಡು, ಹಣ, ಹೆಂಡ, ಮತ್ತೊಂದು ಕಡೆ ಅಲ್ಲಿ ಒಂದು ರೀತಿಯಲ್ಲಿ ಹಿಂದುತ್ವದ ಭದ್ರಕೋಟೆ ಆ ರೀತಿಯಲ್ಲಿ ಇರುವ ಕಾರಣಕ್ಕಾಗಿ ಇಲ್ಲಿ ಹೇಗಿರುತ್ತೆ ರಾತ್ರಿ ಹೊತ್ತಲ್ಲಿ? ಅಂದರೆ ಇದೇ ಥರ ಸೀರೆ, ಹೆಂಡ ಈ ಥರ ಇರುತ್ತಾ? ಹಣ, ದುಡ್ಡು ಈ ಥರ ಇರುತ್ತಾ ಅಥವಾ ಇಲ್ಲಿಯ ಸ್ಟ್ರಾಟಜಿ ಬೇರೆನಾ? ಹೌದು, ಅಂದರೆ ಮಂಗಳೂರಿನಲ್ಲೂ ಕೂಡ ಪ್ರಜಾಪ್ರಭುತ್ವದ ಅತಿದೊಡ್ಡ ಹಬ್ಬ ಮತದಾನಕ್ಕೆ ಜನ ಕಾದು ಕುಳಿತಿರುವಂಥದ್ದು. ಅಂದರೆ ನಾಳೆ ಮತದಾನ ಇದೆ. ಇದಕ್ಕೆ ಈಗಾಗಲೇ ಅಂದರೆ ಬಹಿರಂಗ ಪ್ರಚಾರವನ್ನು ಮುಗಿಸಿರುವಂಥ ಪಕ್ಷಗಳು ಸದ್ಯ ಮನೆ ಮನೆಗೆ ಹೋಗಿ ಪ್ರಚಾರದಲ್ಲಿ ನಿರತರಾಗಿರುವಂಥದ್ದು. ನೀವು ಹೇಳಿದಂತೆ ಮದ್ಯ ಹೆಂಡೆ ಅನ್ನುವಂಥದ್ದು ಕರಾವಳಿ ಭಾಗದಲ್ಲಿ ಅಷ್ಟು ಕಂಡು ಬರುವುದಿಲ್ಲ. ಅಂದರೆ ಇಲ್ಲಿ ಒಂದು ಪಕ್ಷಕ್ಕೆ ವೋಟ್ ಹಾಕಬೇಕಂದ್ರೆ ಫಿಕ್ಸ್ ಆಗಿರ್ತಾರೆ. ಯಾವುದೇ ರೀತಿಯಂಥ ಆಮಿಷಕ್ಕೆ ಬಲಿಯಾಗದಂಥ ಮತದಾರರು ಈ ಭಾಗದಲ್ಲಿ ಇರುವಂಥದ್ದು. ಹೀಗಾಗಿ ಈ ರೀತಿಯಾದಂಥ ಒಂದು ಸ್ಟ್ರಾಟರ್ಜಿ ಎರಡೂ ಪಕ್ಷದಲ್ಲೂ ಇಲ್ಲಿ ಕಾಣ ಸಿಗೋದಿಲ್ಲ. ಬದಲಾಗಿ ಬೇರೆ ಬೇರೆ ರೀತಿಯಾದಂಥ ಒಂದು ಸ್ಟ್ರಾಟರ್ಜಿಗಳು ಕೂಡ ಎರಡೂ ಪಕ್ಷಗಳು ಕೂಡ ಹೆಣೆದಿರುವಂಥದ್ದು. ಅಂದರೆ ಈ ಹಿಂದಿನ ಲೋಕಸಭಾ ಚುನಾವಣೆಗೆ ಹೋಲಿಸಿದರೆ ಈ ಬಾರಿ ಮಾತ್ರ ಬಿಗ್ ಫೈಟ್ ಇರುವಂಥದ್ದು. ಎರಡೂ ಪಕ್ಷಗಳ ನಡುವೆ ಒಂದು ನೆಕ್ ಟು ನೆಕ್ ಫೈಟ್ ಇರುವಂಥದ್ದು. ಹೀಗಾಗಿ ಎರಡೂ ಪಕ್ಷಗಳು ಬೇರೆ ಬೇರೆ ರೀತಿಯಾದಂಥ ತಂತ್ರ ಪ್ರತಿತಂತ್ರಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆ ಟ್ರೋಲ್ಗಳಾಗಿರ್ಬೋದು, ಹೀಗೆ ಬೇರೆ ಬೇರೆ ರೀತಿಯಂಥ ವಾರ್ಗಳು ನಡೆದಿದೆ. ಮತ್ತೊಂದು ತಮ್ಮ ಸಮುದಾಯ ಆಗಿರ್ಬೋದು, ಬೇರೆ ಬೇರೆ ರೀತಿ ಈ ರೀತಿಯಂಥ ಒಂದಷ್ಟು ಪ್ರಚಾರದಲ್ಲೂ ಕೂಡ ತೊಡಗಿರುವಂಥ. ಇನ್ನು ಜಿಲ್ಲಾಡಳಿತ ಕೂಡ ಮತದಾನಕ್ಕೆ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿರುವಂಥದ್ದು. 1876 ಮತಗಟ್ಟೆಗಳಿರುವಂಥದ್ದು. ಹೀಗಾಗಿ ಮಧ್ಯಾಹ್ನದವರೆಗೂ ಕೂಡ 8 ಮಾಸ್ಟರಿಂಗ್ ಕೇಂದ್ರದಲ್ಲಿ ಕೂಡ ಮಾಸ್ಟರಿಂಗ್ ಮುಗಿದು ಈಗಾಗಲೇ ಸಿಬ್ಬಂದಿಗಳು ತಮ್ಮ ನಿಯೋಜಿತವಾದಂಥ ಒಂದು ಮತಗಟ್ಟೆಗೆ ತೆರಳಿರುವಂಥದ್ದು ಮತ್ತು ಮತಗಟ್ಟೆಯಲ್ಲೂ ಕೂಡ ಸಂಪೂರ್ಣವಾಗಿ ಅಲ್ಲಿ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಜೊತೆಗೆ ಜಿಲ್ಲಾಡಳಿತ ಹಾಗೂ ಪಕ್ಷಗಳು ಕೂಡ ಈಗಾಗಲೇ ಒಂದು ಜನರಿಗೆ ಮತದಾರರಿಗೆ ಮನವಿ ಮಾಡಿಕೊಂಡಿರುವಂಥ ಏನಂದರೆ ಮಂಗಳೂರಿನಲ್ಲಿ ಹೆವಿ ಬಿಸಿಲಿರುವ ಕಾರಣವಾಗಿ ಒಂದು ಬೆಳಗ್ಗಿನ ವೇಳೆ ಮತದಾನ ಮಾಡಿ, ಇಲ್ಲಾಂದರೆ ಸಂಜೆ ವೇಳೆ ಮತದಾನ, ಹೀಗೆ ಒಂದಷ್ಟು ಮನವಿಗಳನ್ನು ಕೂಡ ಈಗಾಗಲೇ ಜಿಲ್ಲಾಡಳಿತ ಜೊತೆಗೆ ಪಕ್ಷಗಳು ಕೂಡ ಮಾಡಿರುವಂಥದ್ದು. ಜೊತೆಗೆ ಈ ಚುನಾವಣಾ ಹೊತ್ತಲ್ಲೇ ಕರಾವಳಿ ಭಾಗ ಅಂದರೆ ದಕ್ಷಿಣ ಕನ್ನಡ ಮತ್ತು ಕೊಡಗು ಗಡಿ ಭಾಗದಲ್ಲಿ ನಕ್ಸಲ್ ಚಟುವಟಿಕೆ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಈ ಭಾಗದಲ್ಲೂ ಕೂಡ ಹೆಚ್ಚಿನ ನಿಗಾ ವಹಿಸಲಾಗಿರುವಂಥದ್ದು. ಒಟ್ಟು 18 ಮತಗಟ್ಟೆಗಳು ನಕ್ಸಲ್ ಚಟುವಟಿಕೆ ಇರುವ ಪ್ರದೇಶ ಅಂತ ಗುರುತಿಸಲಾಗಿದ್ದು ಇಲ್ಲಿ ಹೆಚ್ಚಿನ ಬಿಗಿ ಭದ್ರತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಜೊತೆಗೆ ಈ ಭಾಗದಲ್ಲಿ ನಕ್ಸಲ್ ನಿಗ್ರಹ ಪಡೆ ಏನಿದೆ ಇದು ಕೂಂಬಿಂಗ್ ಮಾಡಿರುವಂಥದ್ದು ಮತ್ತು ಯಾರೂ ಕೂಡ ಆತಂಕಕ್ಕೆ ಒಳಗಾಗಿ ಮತದಾನದಿಂದ ವಂಚಿತ ಆಗದೇ ಇರುವಂಥ ರೀತಿಯಲ್ಲಿ ಜಿಲ್ಲಾಡಳಿತ ಸಕಲ ಸಿದ್ಧತೆಗಳು. ರೈಟ್. ಇನ್ನು ಹಾಸನದಲ್ಲಿ ಯಾವ ರೀತಿ ಇದೆ ಚಿತ್ರಣ ಖುಷ್ವಂತ್ ವಿವರಿಸ್ತಾ ಹೋಗ್ತಾರೆ. ಖುಷ್ವಂತ್, ಹಾಸನ ಲೋಕಸಭಾ ಕ್ಷೇತ್ರ ಬೇರೆ ಬೇರೆ ಚರ್ಚೆಗಳಾಗ್ತಾ ಇದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಆ ಚರ್ಚೆಗಳಿಗೆ ತೀರ್ಪು ಮತದಾರರು ಬರೆಯೋ ದಿನ ನಾಳೆ. ಹೇಗಿದೆ ಮಾಹೋಲ್, ಹೇಗಿದೆ ಚುನಾವಣಾ ಅಧಿಕಾರಿಗಳ ಸಿದ್ಧತೆ? ಅಸ್ಮಿತಾ, ರಾಜ್ಯದ ಭಾರಿ ಕುತೂಹಲ ಕ್ಷೇತ್ರಗಳಲ್ಲಿ ಈ ಬಾರಿ ಲೋಕಸಭೆಯಲ್ಲಿ ಹಾಸನವು ಕೂಡ ಒಂದು. ಇದಕ್ಕೆ ಮಾಜಿ ಪ್ರಧಾನಿ ಮೊಮ್ಮಗ ಪ್ರಜ್ವಲ್ ಇಲ್ಲಿ ಈ ಬಾರಿ 2ನೇ ಬಾರಿ ಸ್ಪರ್ಧೆ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಪುಟ್ಸಾಮ್ ಗೌಡರು ಮೊಮ್ಮಗ ಕಾಂಗ್ರೆಸ್ನಿಂದ ಇದೇ ಮೊದಲ ಬಾರಿಗೆ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸ್ತಾ ಇರುವಂಥದ್ದು. ಹೀಗಾಗಿ ಹಾಸನದಲ್ಲೂ ಕೂಡ ಟಫ್ ಫೈಟ್ ಇರುವಂಥದ್ದು. ಈಗಾಗಲೇ ಇಡೀ ಕಾಂಗ್ರೆಸ್ನ ನಾಯಕರೇನಿದ್ದಾರೆ ಅವರೆಲ್ಲ ಕೂಡ ಹಾಸನವನ್ನು ಕೇಂದ್ರೀಕರಿಸಿದ್ದಾರೆ, ರಾಜ್ಯ ನಾಯಕರು. ಜೊತೆಗೆ ಹಾಸನದ ಹಾಸನದ ಜಿಲ್ಲೆಯ ಕಾಂಗ್ರೆಸ್ ನಾಯಕರಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಹಾಸನವನ್ನು
ಗೆಲ್ಲೇಬೇಕು ಅನ್ನುವಂಥ ಟಾಸ್ಕ್ ಕೊಟ್ಟಿರುವಂಥದ್ದು. ಒಂದು ವೇಳೆ ಹಾಸನವನ್ನು ಗೆಲ್ಲಿಲ್ಲ ಅಂದರೆ ನೀವು ಈ ಬಾರಿ ನಮ್ಮಲ್ಲಿಗೆ ಬಂದು ನೀವು ಯಾವುದೇ ಕೆಲಸವನ್ನು ಕೇಳಲಿಕ್ಕೆ ನಿಮಗೆ ಮುಖ ಇರೋದಿಲ್ಲ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟು ಕಳಿಸಿದ್ದಾರೆ. ಹೀಗಾಗಿ ಗೆದ್ದೇ ಗೆಲ್ಲಬೇಕು ಅನ್ನುವಂಥದ್ದು. ಜೊತೆಗೆ ಸ್ಮಿತಾ, ಇನ್ನೊಂದು ಹಾಸನಕ್ಕೆ ಮಂತ್ರಿ ಸ್ಥಾನ ಸಿಗಬೇಕು ಅಂದರೆ ಶಿವಲಿಂಗೇಗೌಡರಿಗೆ ಮಂತ್ರಿ ಸ್ಥಾನ ಸಿಗಬೇಕು ಅಂದರೂ ಕೂಡ ನೀವು ಹಾಸನವನ್ನು ಗೆದ್ಕೊಂಡು ಬರಬೇಕು ಅಂತ ಈಗಾಗಲೇ ಸಿದ್ದರಾಮಯ್ಯ ಅವರು ಬಹಿರಂಗವಾಗಿ ಹೇಳಿರೋದು. ಹೀಗಾಗಿ ಹಾಸನದಲ್ಲಿ ಕಾಂಗ್ರೆಸ್ಗೂ ಮಾಡು ಇಲ್ಲವೇ ಮಡಿ ಅನ್ನುವಂಥದ್ದು. ಜೊತೆಗೆ JDSಗೂ ಇದು ಅನಿವಾರ್ಯವಾಗಿ ಈ ಬಾರಿ ಗೆಲ್ಲಲೇಬೇಕು ಅನ್ನುವಂಥ ಸ್ಥಿತಿ ಇರುವಂಥದ್ದು. ಹೀಗಾಗಿ ಎರಡೂ ಕಡೆ ಜಿದ್ದಾಜಿದ್ದಿ ಸಮವಾಗಿ ಇರುವಂಥದ್ದು. ಜೊತೆಗೆ ಅಂತಿಮವಾಗಿ ಮತದಾರ ಪ್ರಭು ಏನು ಮಾಡೋದು ಅನ್ನೋದು ನಾಳೆ ಸಂಜೆ ಇಷ್ಟೊತ್ತಿಗಾಗಲೇ ಆಲ್ರೆಡಿ ಮತದಾನ ಆಗಿರುತ್ತೆ ಅಂತ ಹೇಳ್ಬೋದು. ಹೀಗಾಗಿ ಈ ಬಾರಿ ಹಾಸನ ಚುನಾವಣೆ ಕೂಡ ಲೋಕಸಭೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದಾಗಿದೆ ಸ್ಮಿತಾ. ಓಕೆ, ಒನ್ಸ್ ಅಗೇನ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನಮ್ಮೊಂದಿಗೆ ಇದೀಗ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಕಳೆದ ಬಾರಿ ಈ 14 ಕ್ಷೇತ್ರಗಳ ಚುನಾವಣೆ ಏನು ನಡೆದಿತ್ತು ಕಳೆದ ಬಾರಿ, ಅದರಲ್ಲಿ ಮಂಡ್ಯ, ಹಾಸನ, ಬೆಂಗಳೂರು ಗ್ರಾಮಾಂತರ ಅಂದರೆ 14ರ ಪೈಕಿ 11ರಲ್ಲಿ BJP ಜಯಗಳಿಸಿತ್ತು. 3ರಲ್ಲಿ ಒಂದು ಸುಮಲತಾ, ಒಂದು ಕಾಂಗ್ರೆಸ್, ಮತ್ತೊಂದು JDS ಜಯಗಳಿಸಿತ್ತು. ಈ ಬಾರಿ JDS ಮತ್ತು BJP ನಡುವಿನ ಒಮ್ಮತ. ಇವತ್ತು ನೀವು ದೇವೇಗೌಡರ ಜೊತೆ ಕೂಡ ಮಾತಾಡ್ಕೊಂಡು ಬಂದ್ರಿ. ಏನು ಹೇಳ್ತಾರೆ ದೇವೇಗೌಡರು ಕೂಡ ಇವತ್ತಿನ ಚುನಾವಣೆ ಬಗ್ಗೆ, ಟೋಟಲ್ ಕರ್ನಾಟಕದ ಚುನಾವಣೆ ಬಗ್ಗೆ ಇನ್ಸೈಡ್ ಏನಿದೆ ಹಿರಿಯ ನಾಯಕರ ಬಳಿ, ಮತ್ತು ನೀವು ನೋಡಿದಾಗ ಇಡೀ ರಾಜ್ಯಾದ್ಯಂತ ಯಾವ ರೀತಿ ಎರಡೂ ಪಕ್ಷಗಳ ಆಂತರಿಕವಾಗಿ ಯಾವೆಲ್ಲ ಲೆಕ್ಕಾಚಾರಗಳನ್ನು ಹಾಕ್ಕೊಂಡಿದೆ? ಜಯಪ್ರಕಾಶ್, ಈ ಮೊದಲ ಹಂತದ ಚುನಾವಣೆ 14 ಲೋಕಸಭಾ ಕ್ಷೇತ್ರದಲ್ಲಿ ನಡೆಯುವಂಥದ್ದು ಒಂದು ಹಿಂದಿನ ಚುನಾವಣೆಗೆ ಹೋಲಿಸಿದ್ರೆ ಈ ಬಾರಿ ಒಂದು ರೀತಿಯಲ್ಲಿ ವಿಭಿನ್ನ ಆಗಿರುವಂಥದ್ದು ಮತ್ತು ನಾನಾ ರೀತಿಯ ಬೇರೆ ಬೇರೆ ರೀತಿಯ ಚರ್ಚೆಗಳಿಗೆ ಗ್ರಾಸ ಆಗಿರುವಂಥದ್ದು. ಯಾಕಂದರೆ ಇದೇ ಮೊದಲ ಬಾರಿಗೆ BJP JDS ಜಂಟಿಯಾಗಿ ಮೈತ್ರಿ ಚುನಾವಣೆ ಎದುರಿಸ್ತಾ ಇರುವಂಥದ್ದು. ಮತ್ತೊಂದು ಕಡೆ ಕಾಂಗ್ರೆಸ್ ವಿರುದ್ಧ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು, ಅದೇ ರೀತಿ BJP JDS ವಿರುದ್ಧ ಕೂಡ ಅನೇಕ ವಾಕ್ಸಮರಗಳು ಕೂಡ ನಡೆದಿದ್ವು. ಮತ್ತು ಅದು ಎಷ್ಟರ ಮಟ್ಟಿಗೆ ಅಂದರೆ ಖುದ್ದು ನರೇಂದ್ರ ಮೋದಿ ಅವರು ಕರ್ನಾಟಕದ ಗ್ಯಾರಂಟಿಗಳ ಬಗ್ಗೆ ಮಾತಾಡಿದ್ರು. ಮತ್ತೊಂದು ಕಡೆ ಕಾಂಗ್ರೆಸ್ಸು ಈ ಹಿಂದೆ ಎಂದೂ ಕೂಡ ಕೇಳಿರದ ರೀತಿಯಲ್ಲಿ ಕೂಡ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿರುವಂಥದ್ದು. ಇದೆಲ್ಲದಕ್ಕೂ ಕೂಡ ನಾಳೆ 14 ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಹಣೆ ಬರಹವನ್ನು ಏನು ಮತದಾರರು ಬರೆಯುವಂಥದ್ದು. ಒಂದೊಂದು ಬಹಳ ಸ್ಪಷ್ಟ. ಈ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ನಿಂತಿರುವಂಥದ್ದು ಒಂದು ರೀತಿಯಲ್ಲಿ ಹೊಸ ರೀತಿಯ ಒಂದು ಸ್ಟ್ರಾಟಜಿಗಳನ್ನು ಮಾಡಿರುವಂಥದ್ದು. ಯಾಕೆ ಬೆಂಗಳೂರು ಗ್ರಾಮಾಂತರಕ್ಕೆ ಮಂಜುನಾಥ್ ಅವರು ನಿಲ್ಲಿಸಿರುವಂಥದ್ದು, ಮಂಡ್ಯಕ್ಕೆ HD ಕುಮಾರಸ್ವಾಮಿ ಅವರು ನಿಲ್ಲಿಸಿರುವಂಥದ್ದು, ಇದೇ ರೀತಿ ಕೂಡ ಒಂದಷ್ಟು ಸ್ಟ್ರಾಟಜಿಗಳನ್ನು ಮಾಡಿರುವಂಥದ್ದು. BJP ಹಾಲಿ ಸಂಸದರಿಗೆ ಟಿಕೆಟ್ ತಪ್ಪಿಸಿ ಹೊಸ ಮುಖಗಳಿಗೆ ಕೊಟ್ಟಿರುವಂಥದ್ದು, ಅಂದರೆ ಹೊಸಬರಿಗೆ ಅವಕಾಶ ಕೊಟ್ಟಿರುವಂಥದ್ದು. ಇವೆಲ್ಲವೂ ಕೂಡ ಒಂದು ಈ ಚುನಾವಣೆಯಲ್ಲಿ ಬೇರೆ ರೀತಿಯ ಚರ್ಚೆಗಳ ಜೊತೆಗೆ ಒಂದು ರೀತಿಯಲ್ಲಿ ಇಂಟ್ರೆಸ್ಟಿಂಗ್ ಇರುವಂಥದ್ದು. ಜೊತೆಗೆ ಎಷ್ಟು ಮತದಾನ ಆಗುತ್ತೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ನಾಳೆ ನಡೆಯುವಂಥ ಮತದಾನ ಎಷ್ಟರ ಅಂದರೆ ಎಷ್ಟು. ಥ್ಯಾಂಕ್ ಯು ವಿಜಯ್, ಥ್ಯಾಂಕ್ ಯು. ರೈಟ್, ಇನ್ನು ಸ್ಯಾಟಲೈಟ್ ಬಸ್ ನಿಲ್ದಾಣ ನಾವು ಕಳೆದ ಬುಲೆಟಿನ್ ನಲ್ಲಿ ಪ್ರಸಾರ ಮಾಡಿದ್ವಿ. ಯಾವ ರೀತಿ ನುಗ್ಗಲಿತ್ತು ಬಸ್ನಲ್ಲಿ ಅಂತ ಹೇಳಿ ಮತದಾರರು ತಮ್ಮ ಕ್ಷೇತ್ರಕ್ಕೆ ಹೋಗಿ ಮತ ಚಲಾವಣೆ ಮಾಡ್ಲಿಕ್ಕೆ ಬಸ್ ಸಿಗ್ತಿಲ್ಲ, ಪರದಾಡ್ತಾ ಇದ್ರು. ಸದ್ಯಕ್ಕೆ ನನ್ನ ಕಲೀಗ್ ವೀರೇಶ್ ಅಲ್ಲೇ ಇದ್ದಾರೆ. ವೀರೇಶ್, ಪರಿಸ್ಥಿತಿ ಏನಾದರೂ ಸುಧಾರಿಸಿದೆಯಾ? ಈಗಲೂ ಅದೇ ರೀತಿ ನುಗ್ಗಲಿದೆಯಾ? ಸ್ಮಿತಾ, ರಿಪಬ್ಲಿಕ್ ನಿರಂತರ ವರದಿಯಿಂದ ಇದೀಗ KSRTC ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸುಮಾರು ಜನ ಈಗ ಅಧಿಕಾರಿಗಳು ಬಂದು ಇಲ್ಲಿ ಪರಿಶೀಲನೆ ಮಾಡಿದಲ್ಲದೆ ಹೆಚ್ಚುವರಿ ಬಸ್ಗಳನ್ನು ನಿಯೋಜನೆ ಮಾಡ್ತಿದ್ದಾರೆ. ನೀವು ನೋಡ್ತಿರ್ಬೋದು, ಸಾಕಷ್ಟು ಈಗ ಸಾರಿಗೆ ಇಲಾಖೆಯ ನೌಕರರು ಮತ್ತು CTM ಅಧಿಕಾರಿಗಳು ಮತ್ತು ಡೈರೆಕ್ಟರ್ಗಳು ಬಂದು ಈಗ ಪರಿಶೀಲನೆ ಮಾಡ್ತಿದ್ದಾರೆ. ಹೆಚ್ಚುವರಿ ಬಸ್ಗಳು ಸಹ ಬಿಡ್ತಿದ್ದಾರೆ. ಆದರೂ ಜನಸಂಖ್ಯೆ ಜಾಸ್ತಿ ಪ್ರಮಾಣದಲ್ಲಿದೆ. ಒಂದು ಕಡೆ ಮಂಡ್ಯ, ಮಡಿಕೇರಿ, ಮತ್ತೊಂದು ಕಡೆ ಕೊಳ್ಳೇಗಾಲ, ಈಗ ಹಲವು ಕಡೆಗೆ ಹೋಗಬೇಕಾಗತ್ತೆ. ಹೀಗಾಗಿ ಸರಿಯಾಗಿ ಬಸ್ ಇಲ್ಲ. ಮತ್ತೊಂದು ಕಡೆ ಕೆಲವೊಂದು ಬಸ್ಗಾಗಿ ಕಾಯ್ತಾ ಇದ್ದಾರೆ. ಇನ್ನೂ ಕ್ಯೂ ಹಾಗೇ ಇದೆ, ಟಿಕೆಟ್ಗಾಗಿ ಇನ್ನೂ ಕ್ಯೂ ಹಾಗೇ ಇದೆ, ಸುಮಾರು ಕ್ಯೂ ಇದೆ. ಹೀಗಾಗಿ ಎಲ್ಲ ಒಂದು ಕಡೆ ಸರ್ಕಾರದ ವಿರುದ್ಧ ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ಯಾಕಂದರೆ ಚುನಾವಣೆ ಬಂತಂದ್ರೆ ಇದೇ ಸಮಸ್ಯೆ ಆಗುತ್ತೆ. ಒಂದು ಕಡೆ ಸರ್ಕಾರ ಪ್ರಜಾಪ್ರಭುತ್ವ ಹಬ್ಬದಲ್ಲಿ ಭಾಗಿಯಾಗಿ ಓಟ್ ಹಾಕಿ ಅಂತ ಹೇಳ್ತಾರೆ, ಬಟ್ ಯಾವುದೇ ರೀತಿಯ ಸಮಸ್ಯೆ ಇಲ್ಲಿ ಗೊತ್ತಾಗುತ್ತೆ. ಯಾವುದೇ ಬಸ್ ಬಿಡ್ತಿಲ್ಲ. ನಾಳೆ ಓಟ್ ಹಾಕೋದು ಹೇಗೆ ಸ್ವಾಮಿ ಅಂತೇನೋ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಿದ್ದಾರೆ. ನೀವು ದೃಶ್ಯದಲ್ಲಿ ಸಹ ನೋಡ್ತಿರ್ಬೋದು, ಒಂದು ಕಡೆ ಸಾರಿಗೆ ಇಲಾಖೆ ನೌಕರರು ಬಸ್ಗಳನ್ನು ಎಲ್ಲಿ ಬಿಡಬೇಕು ಎಲ್ಲ ಮಾನಿಟರಿಂಗ್ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಯಾವ ರೀತಿ ಕ್ಯೂ ಇದೆ ನೋಡ್ತಿರ್ಬೋದು ನೀವು. ಒಂದು ಕಡೆ ಕ್ಯೂ ಹಾಗೇ ಇದೆ, ಕಡಿಮೆ ಆಗ್ತಿಲ್ಲ, ಸಾಕಷ್ಟು ಜನ ಬರ್ತಾ ಇದ್ದಾರೆ. ಹೀಗಾಗಿ ಇನ್ನೂ ಹೆಚ್ಚುವರಿ ಬಸ್ಗಳ ಬಿಡಬೇಕೆಂಬುದು ಪ್ರಯಾಣಿಕರ ಆಗ್ರಹವಾಗಿದೆ. ಆದರೆ ಇನ್ನೂ ಸಮಸ್ಯೆ ಜಾಸ್ತಿ ಆಗ್ತಿದೆ. ಇನ್ನು ಸಂಜೆ ಆಗಿದೆ, ಇನ್ನು ರಾತ್ರಿ ಆದರೆ ಇನ್ನೂ ಜಾಸ್ತಿ ಸಂಖ್ಯೆ ಬರ್ಬೋದು. ಹೀಗಾಗಿ ಇನ್ನೂ BMTC ಬಸ್ ಬಿಟ್ಟಿದ್ದಾರೆ, ಇನ್ನೂ ಹೆಚ್ಚುವರಿ ಬಸ್ ಬಿಡಬೇಕಂತ ನಾವು ಒಂದು ಕಡೆ ಪ್ರಯಾಣಿಕರು ಒತ್ತಾಯ ಮಾಡ್ತಿದ್ದಾರೆ. ಸ್ಮಿತಾ. ರೈಟ್, ಧನ್ಯವಾದ ವೀರೇಶ್ ಮಾಹಿತಿಗಾಗಿ.
ಓಕೆ, ನಿರಂತರವಾಗಿ ನಡೀತಿರುವಂಥ ಚುನಾವಣೆ, ಎರಡನೇ ಹಂತದ ಚುನಾವಣೆ ಇದೀಗ. ಕರ್ನಾಟಕದಲ್ಲಿ ಮೊದಲ ಹಂತದ ಚುನಾವಣೆಯ ಮೊದಲ ಮತದಾನ